ನಮಸ್ತೆ ಎಲ್ರಿಗೂ. ಸೋಮವಾರ 10ನೇ ತಾರೀಕು ಅಮಲಕಿ ಏಕಾದಶಿ ಇರೋವಂತಹದ್ದು. ಈ ಏಕಾದಶಿ ಬಹಳ ವಿಶಿಷ್ಟವಾದದ್ದು. ಯಾಕೆ ಅಂತಂದರೆ ನಾವು ಇದೇ 6ನೇ ತಾರೀಕು ಮಾರ್ಚ್ ರಾಯರ ವರ್ಧಂತಿಯನ್ನು ಆಚರಣೆ ಮಾಡಿದ್ದೀವಿ. ವರ್ಧಂತಿ ಕಳೆದ ನಂತರ ಬರ್ತಾ ಇರುವಂತಹ ಮೊದಲ ಏಕಾದಶಿ ಇದು. ಅದರ ಜೊತೆಗೆ ಶ್ರೀ ವಿಷ್ಣುವಿನ ಆರಾಧನೆಯನ್ನು ಸಹ ನಾವು ಸ್ವಲ್ಪ ವಿಶಿಷ್ಟವಾಗಿ ಮಾಡಿದ್ರೆ ಬಹಳ ಫಲ ಇರುವಂತಹ ಒಂದು ಏಕಾದಶಿ. ಯಾರೆಲ್ಲ ರಾಯರ ವರ್ಧಂತಿ ಪೂಜೆ ಮಾಡಿದಿರ ಅವರು ನಿಷ್ಠೆಯಿಂದ ಈ ಏಕಾದಶಿ ಆಚರಣೆ ಮಾಡಿದ್ರೆ ನೀವು ವರ್ಧಂತಿಗೆ ಏನೆಲ್ಲ ಸಂಕಲ್ಪಗಳು ಮಾಡ್ಕೊಂಡಿರ್ತೀರಲ್ವ ಬಹಳ ಬೇಗ ಈಡೇರುತ್ತೆ. ಅದರ ಜೊತೆಗೆ ವರ್ಧಂತಿ ಸಮಯದಲ್ಲಿ ರಾಯರು ಯಾರಿಗೆಲ್ಲ ಎಡಗಡೆ ಪ್ರಸಾದ ಕೊಟ್ಟಿದ್ದಾರೆ ನೋಡಿ, ಒಂದು ಹೇಳ್ತೀನಿ ನಿಮಗೆ, ರಾಯರಿಂದ ಎಡಗಡೆ ಪ್ರಸಾದ ಆಯಿತು ಅಂದ ತಕ್ಷಣ ನಿಮಗೆ ಅದು ಅಶುಭ ಅಂತಾಗಲಿ ಅಥವಾ ರಾಯರು ನಿಮಗೇನೋ ಕೆಟ್ಟದ್ದಾಗುತ್ತೆ ಅನ್ನೋಂಥದ್ದನ್ನು ಸೂಚಿಸ್ತಿದ್ದಾರೆ ಅನ್ನೋಂಥದ್ದೇ ಅರ್ಥ ಆಗಿರಲ್ಲ. ಅದರಲ್ಲಿ ನೀವು ಅಂದ್ಕೊಂಡಂತಹ ಸಂಕಲ್ಪಗಳು ಸ್ವಲ್ಪ ನಿಧಾನ ಆಗುತ್ತೆ ಅನ್ನುವಂತಹದ್ದನ್ನು ಸಹ ರಾಯರು ಸೂಚಿಸಿರ್ತಾರೆ. ನೀವು ನಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗೋದು ಬೇಡ, ನಾವು ಅಂದ್ಕೊಂಡಿದ್ದು ಆದಷ್ಟು ಬೇಗ ಈಡೇರಲಿ ಅನ್ನುವಂತಹ ಆಸೆ ಇರೋರು ಈ ಏಕಾದಶಿಯನ್ನು ನಿಷ್ಠೆಯಿಂದ ಪಾರಾಯಣ ಮಾಡಿ. ಈ ಭಾನುವಾರ ಅಂದರೆ ಇವತ್ತು ಸಂಜೆ ನಾವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ತಲೆಗೆ ಸ್ನಾನ ಮಾಡಿ ಇವತ್ತು ಸಂಜೆಯಿಂದನೇ ಏಕಾದಶಿ ಅಂದರೆ 3 ದಿನಗಳ ಕಾಲ ಆಚರಣೆ. ಇವತ್ತು ದಶಮಿ ಅಂತ ಹೇಳಿ ಲೆಕ್ಕ ಬರುತ್ತೆ. ಭಾನುವಾರ ಸಾಯಂಕಾಲ ತಲೆಗೆ ಸ್ನಾನ ಮಾಡಿಕೊಂಡು ರಾಯರ ಮುಂದೆ ದೀಪವನ್ನು ಹಚ್ಚಿ, ತುಪ್ಪದಲ್ಲೇ ಹಚ್ಚಬೇಕು ಇವತ್ತು ಅಂತೇನಿಲ್ಲ, ಶಕ್ತಿ ಇದ್ದರೆ ಹಚ್ಚಿದ್ರೆ ಒಳ್ಳೆಯದು, ಇಲ್ಲ ಎಣ್ಣೆಯಲ್ಲಿ ಹಚ್ಕೊಳ್ಳಿ. ಈ 3 ದಿನಗಳ ಕಾಲ ನಾವು ಏಕಾದಶಿ ಆಚರಣೆ ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಂದರೆ ನಾವು ಈ 3 ದಿನಗಳ ಕಾಲ ಏಕಾದಶಿಯನ್ನು ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳ ಕಾಲ ಆಚರಣೆ ಮಾಡ್ತೀವಿ ಅನ್ನುವಂತಹ ಸಂಕಲ್ಪವನ್ನು ಮಾಡ್ಕೋಬೇಕು. ದಶಮಿಯ ದಿನ ಇಷ್ಟೇ ನೀವು ಮಾಡಬೇಕಾಗಿರುವಂತಹದ್ದು. ದಶಮಿಯ ದಿನ ರಾತ್ರಿ ಅಂದರೆ ಇವತ್ತು ಭಾನುವಾರ ರಾತ್ರಿ ನೀವು ಅನ್ನವನ್ನು ಊಟ ಮಾಡಲಿಕ್ಕೆ ಬರೋದಿಲ್ಲ. ಸಿಹಿ ಅವಲಕ್ಕಿ ಏನಾದರೂ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಇನ್ನು ನಾಳೆ ಸೋಮವಾರ ಏಕಾದಶಿಯ ದಿನ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು. ಅಂದರೆ ಬೇಗ ಎದ್ದು ರಾಯರ ಪೂಜೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ಅಮಲಕಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಅಮಲಕಿ ಅಂತಂದರೆ ಕನ್ನಡದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿ ಅರ್ಥ. ಈ ಏಕಾದಶಿಯಲ್ಲಿ ರಾಯರ ಪೂಜೆಗೆ ನೀವು ಎಷ್ಟು ಹೊತ್ತು ಕೊಡ್ತೀರೋ ಅಷ್ಟು ಹೊತ್ತು ವಿಷ್ಣುವಿನ ಆರಾಧನೆಗೆ ಕೊಡಬೇಕು. ಆವಾಗಲೇ ನಿಮ್ಮ ಏಕಾದಶಿಯ ಪುಣ್ಯ ಫಲ ನಿಮಗೆ ದೊರೆಯುವಂಥದ್ದು. ನಿನ್ನೆ ಕಾಮೆಂಟಲ್ಲಿ ಯಾರೋ ಒಬ್ಬರು ಕೇಳಿದಿರಾ, ಅಂದರೆ ಅವರು ಮನೆ ದೇವರು ನಂಜುಂಡೇಶ್ವರ ಅಂತೆ. ವಿಷ್ಣುವಿನ ಫೋಟೋವನ್ನು ಇಟ್ಕೊಂಡ್ರೆ ನಮಗೆ ಕೆಡುಕಾಗತ್ತಾ ಜನಗಳು ಹೇಳ್ತಾರೆ ಎಂದು. ದಯಮಾಡಿ ಆ ರೀತಿ ಯಾವ ಭಯವೂ ನಿಮ್ಮ ಮನಸ್ಸಿನಲ್ಲಿ ಬೇಡ. ರಾಯರ ಪೂಜೆಯನ್ನು ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರು ಅದರ ಒಟ್ಟಿಗೆ ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಬೇಗ ಫಲಗಳು ದೊರೆಯುವಂಥದ್ದು. ಇದು ಅಕ್ಷರಶಃ ಸತ್ಯ. ನಿಮ್ಮ ಮನೆ ದೇವರು ಈಶ್ವರ ಏನಾದರೂ ಆಗಿದ್ದರೆ ನಿಮ್ಮ ಆ ಮನೆ ದೇವರ ವಾರಗಳೇನಿರುತ್ತೆ ಅದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ವಾರಗಳನ್ನ ತಪ್ಪಿಸೋವಂಥದ್ದು, ಅದನ್ನು ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಮಾಡಬೇಡಿ. ಅದರ ಜೊತೆಗೆ ನೀವು ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದೇ ಒಂದು ಫೋಟೋ ತಂದಿಟ್ಕೊಂಡ ತಕ್ಷಣ ಮನೆಗೆ ಯಾವ ಕೆಡಕು ಆಗೋದಿಲ್ಲ, ಭಯ ಬೇಡ. ಇನ್ನು ಅಮಲಕಿ ಅಂತಂದರೆ ಶ್ರೀಮನ್ನಾರಾಯಣನ ಸ್ವರೂಪ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಶ್ರೀಮನ್ನಾರಾಯಣನ ಸ್ವರೂಪ ಅಂತ ಹೇಳ್ತಾರೆ. ಈ ಏಕಾದಶಿಯ ದಿನ ಸ್ವಾಮಿಗೆ ಯಾರೆಲ್ಲ ನೀವು 5 ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸಿ ಆರತಿ ಮಾಡ್ಕೊತಿರೋ ಅವರ ಸಕಲ ಇಷ್ಟಾರ್ಥಗಳನ್ನು ಸಹ ಶ್ರೀಮನ್ ಮಹಾವಿಷ್ಣು ನೆರವೇರಿಸ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ನಾಳೆ ಬೆಳಗ್ಗೆ ಏಕಾದಶಿಗೆ ಪೂಜೆಯ ಸಮಯ, ಶುಭ ಸಮಯ ಅಂದರೆ ನೀವು ತುಪ್ಪದ ದೀಪವನ್ನು ಹಚ್ಕೊಳ್ಳೋಕ್ಕೆ 5:30ರಿಂದ 6:10 ಬ್ರಾಹ್ಮಿ ಮುಹೂರ್ತ ಬಹಳ ಶುಭ ಇದೆ. 5:30ರಿಂದ 6:10 ಒಳಗಡೆ ನೀವು ದೀಪವನ್ನು ಹಚ್ಕೊಳ್ಳಿ. ಅಂದರೆ ನೋಡಿ, ಏಕಾದಶಿ ನೀವು ಮನೆಯೆಲ್ಲ ಒರೆಸ್ಕೋಬೇಕಾಗತ್ತೆ. ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಹಾಕೋತೀರ. ಮಡಿ ಬಟ್ಟೆ ಹಾಕ್ಕೊಂಡು ಬಂದ ತಕ್ಷಣ ದೇವರ ಮನೆಯೆಲ್ಲ ಶುಚಿ ಮಾಡ್ಕೋಬೇಕು. ಮಾಡಿಕೊಂಡು ರಾಯರ ಫೋಟೋ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ನೀವು ಮೊದಲು ಆ ಫೋಟೋಗಳನ್ನು ಒರೆಸಿಟ್ಕೋಬೇಕು. ಒರೆಸ್ಕೊಂಡ್ರು ಶ್ರೀಹರಿಯ ಸ್ವರೂಪದ ಫೋಟೋಗೆ ಗಂಧ, ಅರಿಶಿಣ, ಕುಂಕುಮ, ತುಳಸಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ರಾಯರ ಫೋಟೋ ಏನು ಒರೆಸ್ಕೋತೀರ, ರಾಯರ ಫೋಟೋಗೆ ಗಂಧ ಮಾತ್ರ ಹಚ್ಕೊಂಡು ಬರೀ ತುಳಸಿಯನ್ನು ಮಾತ್ರ ರಾಯರಿಗೆ ಹಚ್ಕೋಬೇಕಾಗುತ್ತೆ. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆ ನಾಳೆ 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ.
ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಸಿದ್ಧ ಮಾಡಿಕೊಳ್ಳಿ. ದೇವರ ಮನೆಯಲ್ಲಿ ಮಾಮೂಲಿಯಾಗಿ ಹಚ್ಚುವಂತಹ 2 ದೀಪಗಳನ್ನು ಹಚ್ಚಿದ್ದಾದ ಮೇಲೆ ನೀವು ಮೊದಲು ಏನು ಮಾಡ್ಕೋಬೇಕು, ಆ ದೀಪನೂ ಹಚ್ಚೋದಕ್ಕಿಂತ ಮುಂಚೆ ತುಳಸಿ ಪೂಜೆಯನ್ನು ಹೊರಗಡೆ ಮಾಡ್ಕೊಂಬರಬೇಕು. ಹೆಣ್ಮಕ್ಳು ಮಾಡ್ಕೊಂಡು ಬಂದು ದೇವರ ಮನೆಯಲ್ಲಿ ಏನು 2 ದೀಪಗಳನ್ನು ಹಚ್ಚಿರ್ತೀರ ಅದನ್ನು ಹಚ್ಚಿದ್ದಾದಮೇಲೆ ಶ್ರೀಮನ್ ಮಹಾವಿಷ್ಣು ಎದುರುಗಡೆ ಏನು 1 ಮಣ್ಣಿನ ದೀಪವನ್ನು ಹಚ್ಚಿರ್ತೀರಲ್ವ, ರೆಡಿ ಮಾಡಿಟ್ಕೊಂಡಿರ್ತೀರಲ್ವ, ಅದನ್ನು ಮೊದಲು ಹಚ್ಕೊಳ್ಳಿ. ಅದಾದಮೇಲೆ ನೀವು ರಾಯರ ಎದುರುಗಡೆ 2 ತುಪ್ಪದ ದೀಪವನ್ನು ನಾನು ಹೇಳಿದ್ದೀನಲ್ಲ, ಈ ಸಮಯದಲ್ಲಿ ಮನೆಯಲ್ಲಿ ದೀಪಗಳನ್ನು ನೀವು ಹಚ್ಕೊಳ್ಳೋ ಅಂಥದ್ದು. ಇದಾದಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ ದೀಪಗಳನ್ನೆಲ್ಲ ಅಂಟಿಸ್ಕೋತಿರಲ್ಲ, ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದ ನಂತರ ಒಂದು ತಟ್ಟೆಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ 5 ಬೆಟ್ಟದ ನೆಲ್ಲಿಕಾಯಿಗಳನ್ನ ಜೋಡಿಸ್ಕೊಂಡು ಆ ತಟ್ಟೆಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ 5 ಬೆಟ್ಟದ ನೆಲ್ಲಿಕಾಯಿಗಳನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನೋಡಿ. ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಬತ್ತಿ ನಿಲ್ಲಲ್ಲ ಅಂತ ಹೇಳಿ ಚಾಕುವಿಂದ ಬೆಟ್ಟದ ನೆಲ್ಲಿಕಾಯಿಯನ್ನು ಕೊಯ್ಯಬಾರ್ದು, ದೋಷ ಬರುತ್ತೆ, ದೀಪ ಹಚ್ಚಿದ ಪುಣ್ಯನೂ ನಮಗೆ ಸಿಗೋದಿಲ್ಲ. ಈ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಏನು ಹೂಬತ್ತಿ ಕಾಣ್ತಿದೆಯಲ್ಲ ನೋಡಿ, ಇಮೇಜಲ್ಲಿ ಒಂದೊಂದು ಇಟ್ಟಿದ್ದಾರೆ, ಆ ಥರ ಒಂದೊಂದು ಇಡಬಾರ್ದು, 2 ಬತ್ತಿಗಳನ್ನ ನೀವು ಇಡಿ. 2 ತುಪ್ಪದ ಬತ್ತಿಗಳನ್ನ ಇಟ್ಬಿಟ್ಟು ದೀಪ ಹಚ್ಚಿ ನಾಳೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ. ಮತ್ತು ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡಾದಮೇಲೆ ರಾಯರ ಅಷ್ಟೋತ್ರ, ರಾಯರ ಸ್ತೋತ್ರವನ್ನು ನೀವು ಪಾರಾಯಣ ಮಾಡಿ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಕೊಟ್ಟು ವೆಂಕಟೇಶ್ವರ ಸ್ವಾಮಿಗೆ ಏನಾದರೂ ಹಣ್ಣನ್ನು ನೈವೇದ್ಯ ಇಡ್ಬೋದು. ಅವತ್ತಿನ ದಿನ ವಾಯುದೇವರು, ತಾಯಿ ಮಹಾಲಕ್ಷ್ಮಿ ಮತ್ತು ರಾಯರು ಯಾವುದೇ ದೇವರ ಮನೆಯಲ್ಲಿ ನಾವು ನೈವೇದ್ಯವನ್ನು ಯಾರಿಗೂ ಇಡೋದಕ್ಕೆ ಬರೋದಿಲ್ಲ, ಎಲ್ಲರೂ ಉಪವಾಸ ಇರ್ತಾರೆ. ಶ್ರೀಮನ್ ಮಹಾವಿಷ್ಣುವಿಗೆ ಮಾತ್ರ ನಾವು ಫಲಗಳನ್ನು ನೈವೇದ್ಯವಾಗಿ ಅದೊಂದು ದೇವರ ಫೋಟೋ ಮುಂದೆ ನಾವು ಇಡ್ಬೋದು. ಇದಿಷ್ಟು ಏಕಾದಶಿ ಆಚರಣೆ ಮಾಡುವಂಥದ್ದು. ರಾತ್ರಿ 8 ಗಂಟೆವರೆಗೂ ಉಪವಾಸ ಇರಬೇಕು. ಉಪವಾಸ ಬಿಡುವಂತಹ ಸಮಯದಲ್ಲಿ 2 ಊದ್ಗಡ್ಡಿಯನ್ನು ದೇವರ ಮನೆಯಲ್ಲಿ ಹಚ್ಚಿ ಈ ರೀತಿ ಉಪವಾಸ ಬಿಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ರಾಯರ ಮುಂದೆ 1 ಲೋಟ ನೀರಿಗೆ 1 ತುಳಸಿ ಎಲೆಯನ್ನು ಹಾಕಿಬಿಟ್ಟು ಆ ನೀರನ್ನು ಮೊದಲು ಕುಡಿರಿ. ಆ ನೀರನ್ನು ಕುಡಿದಿದ್ದಾದಮೇಲೆ ನೀವು ಬೇರೆ ಏನಾದರೂ ತಿನ್ನಬೇಕು. ಏಕಾದಶಿಯ ದಿನ ಸಿಹಿ ಅವಲಕ್ಕಿ ತಿನ್ಬೋದು, ಇಲ್ಲ ಅಂತಂದರೆ ಹಸಿ ಮೆಣಸಿನಕಾಯಿ ಬೆಳೆಸಬೇಡಿ. ಒಣಮೆಣಸಿನಕಾಯಿ ಹಾಕಿ ಈರುಳ್ಳಿ ಎಲ್ಲ ಹಾಕಬಾರ್ದು. ಬರೀ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ರವೆನಲ್ಲಿ ಉಪ್ಪಿಟ್ಟು ಮಾಡಿಕೊಂಡು ಕೊತ್ತಂಬರಿ ಮತ್ತು ಕಾಯಿ ಎಲ್ಲ ಹಾಕ್ಕೋಬೋದು. ಹಾಕ್ಕೊಂಡು ನೀವೇನು ಮಾಡ್ಬೋದು, ಈ ಉಪ್ಪಿಟ್ಟನ್ನು ಸೇವನೆ ಏಕಾದಶಿ ದಿನ ಮಾಡ್ಕೋಬೋದು. ಇದಿಷ್ಟು ಏಕಾದಶಿ. ಚಾಪೆ ಮೇಲೆ ಮಲ್ಕೊಂಡು ಆವತ್ತಿನ ದಿನ ಕಳೆದ್ರೆ ನೆಕ್ಸ್ಟ್ ಯಾವತ್ತು ಮಂಗಳವಾರ ದ್ವಾದಶಿ ಬರುವಂತಹದ್ದು. ದ್ವಾದಶಿ ದಿನ ನೀವು ಏನು ಮಾಡಬೇಕು, ಯಥಾ ಪ್ರಕಾರ ಮತ್ತೆ ಫೋಟೋಗಳನ್ನು ಒರೆಸುವಂತಹದ್ದೇನಿಲ್ಲ ನೋಡಿ. ಮತ್ತು ಅಭಿಷೇಕ ಮಾಡುವಂಥವರು ಗಂಡ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ದರೆ ಏಕಾದಶಿ ದಿನ ಅಭಿಷೇಕ ಮಾಡ್ತೀನಿ ಅಂದರೆ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿದ ತಕ್ಷಣ ಮಡಿ ನೀರಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡ್ಬೋದು. ಏಕಾದಶಿ ದಿನ ಕ್ಷೀರ ಪಂಚಾಮೃತ ಅಭಿಷೇಕ ಮಾಡಲಿಕ್ಕೆ ಬರೋದಿಲ್ಲ. ಏಕಾದಶಿ ದಿನ ನೀವು ನೀರಿನಿಂದ ಅಭಿಷೇಕ ಮಾಡಿದ್ರೆ ದ್ವಾದಶಿ ದಿನ ಹಾಲಿನಿಂದನೂ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕಾಗತ್ತೆ. ದ್ವಾದಶಿ ದಿನ ಫೋಟೋಗಳಿಗೆ ಹೂವಿನಿಂದ ಮತ್ತು ತುಳಸಿಯಿಂದ ಅಲಂಕಾರ ಮಾಡ್ಕೋಬೋದು. ರಾಯರಿಗೂ ಹೂವು, ತುಳಸಿ ಎಲ್ಲವನ್ನೂ ಅರ್ಪಣೆ ಮಾಡಿ ಯಥಾ ಪ್ರಕಾರ ಏಕಾದಶಿ ದಿನ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಮುಂದೆ 1 ಮಣ್ಣಿನ ಹಣತೆ ಏನು ಹಚ್ಚಿರ್ತೀರಲ್ವ ಏಕಾದಶಿ ದಿನ, ಅದನ್ನು ದ್ವಾದಶಿ ದಿನ ಹಚ್ಕೊಂಡು ತುಪ್ಪದಲ್ಲೇ ಹಚ್ಕೊಡಿ. ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಮತ್ತು ರಾಯರ ಮುಂದೆ ಮತ್ತೆ ದ್ವಾದಶಿ ದಿನವೂ ಸಹ 2 ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಏನಾದರೂ ನೈವೇದ್ಯವನ್ನು ತೋರಿಸಿ. ಅಂದರೆ ದೀಪ ಹಚ್ಚುತ್ತೀರಾ, ಧೂಪವನ್ನು ತೋರಿಸ್ತೀರಾ, ಅವತ್ತೂ ಸಹ ಎಲ್ಲ ರಾಯರ ಸ್ತೋತ್ರ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಏಕಾದಶಿ ದಿನ ಎಷ್ಟು ಶ್ರೇಷ್ಠವೋ ದ್ವಾದಶಿ ದಿನವೂ ಸಹ ಅಷ್ಟೇ ಶ್ರೇಷ್ಠ. ಏನೆಲ್ಲ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಿರೋ ಮಾಡಿ ನೈವೇದ್ಯವನ್ನು ತೋರಿಸಿ. ವರ್ಧಂತಿ ಸಮಯದಲ್ಲಿ ಎಲ್ಲರೂ ಸಹ ಸಿಹಿ ನೈವೇದ್ಯಗಳನ್ನು ಮಾಡಿ ತೋರಿಸಿರೋದ್ರಿಂದ ನೀವು ಈ ಏಕಾದಶಿ ಏನು ಆಚರಣೆ ಮಾಡ್ತಿರಲ್ವ, ಆ ದ್ವಾದಶಿ ದಿನ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೈವೇದ್ಯ ತೋರಿಸಿದ್ರೆ ಸಾಕು. ಪ್ರತಿ ನಿತ್ಯವೂ ಸಹ ನಮಗೂ ಪದೇ ಪದೇ ಸಿಹಿ ಭಕ್ಷ್ಯಗಳನ್ನು ಮಾಡೋದು ಎಲ್ರಿಗೂ ಸಮಯ ಆಗೋದಿಲ್ಲ. ಆಗುತ್ತೆ ಅನ್ನೋಂಥವ್ರು ನಿಮ್ಮ ಪ್ರೀತಿ ಏನಾಗುತ್ತೋ ಮಾಡಿ ಇಡೀ. ಈ ಹಿಂದೆ ಇನ್ನೂ 3-4 ದಿನದ ಹಿಂದೆ ಇನ್ನೂ ದೇವರ ಮನೆಯಲ್ಲಿ ಸಿಹಿ ನೈವೇದ್ಯ ಆಗಿದೆ. ಹೀಗಾಗಿ ಹಾಲು ಬೆಲ್ಲ ಅರ್ಪಣೆ ಮಾಡಿದ್ರೂ ಸಹ ಸಾಕಾಗುತ್ತೆ. ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಒಂದು ನೈವೇದ್ಯ ತೋರಿಸ್ಬೇಕು, ರಾಯರಿಗೂ ಸಹ ನೈವೇದ್ಯವನ್ನು ಬೇರೆ ತೋರಿಸ್ಬೇಕಾಗತ್ತೆ.
ಈ ರೀತಿ ಈ ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ಳಿ. ರಾಯರು ಒಳ್ಳೇದು ಮಾಡ್ತಾರೆ. ರಾಯರ ವರ್ಧಂತಿ ಸಮಯದಲ್ಲಿ ಯಾರಿಗೆಲ್ಲ ಹೂಪ್ರಸಾದ ಆಗಿಲ್ಲ ಅವರೂ ಸಹ ಈ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಣೆ ಮಾಡಿ. ಅವರ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಅವರೇ ಬಲ್ಲರು. ಸೇವೆಗಳ ಮೂಲಕವೇ ನಾವು ಅವರನ್ನು ಒಲಿಸ್ಕೋಬೇಕಾಗತ್ತೆ. ನಮಸ್ಕಾರ ಎಲ್ರಿಗೂ.